ನಿಮಗೆ ಕುರುಬರ ದಿನಚರಿ ಹೇಗಿರುತ್ತೆ ಅಂತ ಗೊತ್ತಾ? ಅವರು ಬೆಳಗ್ಗೆ ಎದ್ದ ತಕ್ಷಣ ಹಟ್ಟಿ ಕಸ ಹೊಡಿಬೇಕು. ಹಟ್ಟಿ ಕಸ ಹೊಡೆದಾದ್ಮೇಲೆ ಅವರು ಮರಿಗಳಿಗೆ ಮೇವನ್ನು ತರಬೇಕಾಗುತ್ತೆ. ಮೇವು ಮನೆಯಲ್ಲಿದ್ದರೆ ಓಕೆ, ಮನೇಲಿ ಇರಲಿಲ್ಲ ಅಂತ ಹೇಳಿದ್ರೆ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಅವರು ಮರ ಹತ್ತಿ ಮರದಲ್ಲಿರ್ತಕ್ಕಂಥ ಸೊಪ್ಪನ್ನು ಕಡ್ಕೊಂಬಂದು ಸಣ್ಣ ಮರಿಗಳಿಗೆ ಅವರು ಮೇವನ್ನು ತರಬೇಕಾಗತ್ತೆ. ನೋಡಿ, ಈ ಸೊಪ್ಪು ಇದೆಯಲ್ಲ, ಇದು ಸುಬಬ್ಲಿ ಸೊಪ್ಪು ಅಂತ, ಸುಬಬ್ಲಿ ಮರದಲ್ಲಿ ಕಡಿದಿರೋದು. ಈ ಸೊಪ್ಪಿಗೆ ಮರಿಗಳು ಚೆನ್ನಾಗಿ ಬರ್ತವೆ, ಆಮೇಲೆ ಒಳ್ಳೆ ಆರೋಗ್ಯವಾಗಿರ್ತವೆ ಅನ್ನೋ ಉದ್ದೇಶಕ್ಕೋಸ್ಕರ ಈ ಸೊಪ್ಪನ್ನು ಕಡ್ಕೊಂಬರ್ತಾರೆ. ನೋಡಿ, ಇವಾಗ ಕಟ್ತಾ ಇದ್ದಾರಲ್ಲ, ಈ ಕಟ್ತಾ ಇರೋದ್ರಿಂದ ವೇಸ್ಟ್ ಆಗೋದಿಲ್ಲ. ಈ ಥರ ಕಟ್ಟಿ ನೇತಾಕಿದರೆ ಅವರು ಕುರಿಗಳು ಇದನ್ನು ಸರಿಯಾಗಿ ತಿಂತವೆ ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡ್ತಾಯಿದ್ದಾರೆ ಅವರು. ಅವು ವೇಸ್ಟ್ ಮಾಡ್ಕೊಳ್ಳೋದಿಲ್ಲ. ಈ ಥರ ಹಾಕಿದರೆ ನೀಟಾಗಿ ತಿಂತವೆ ಸೊಪ್ಪನ್ನ ಮರಿಗಳು ಅಂತಂದೇಳಿ ನೋಡಿ ಹಿಂಗೆ ನೇತಾಕ್ತಾರೆ. ಆಮೇಲೆ ಇಲ್ಲಿ ಈ ಮರಿಗಳನ್ನು ಬಿಡ್ತಾರೆ ತಿನ್ನೋಕ್ಕೆ. ನಿಮ್ಗೆ ಕಾಣಿಸ್ತಾ ಇರೋ ಮರಿಗಳೇನಿದ್ದಾವಲ್ಲ, ಇವು 2 ತಿಂಗಳು ಒಳಗೆ ಇದ್ದಾವೆ. 1.5 ತಿಂಗಳಿಂದ 2 ತಿಂಗಳು ಮರಿಗಳಿದ್ದಾವೆ ಇವೆಲ್ಲ. ಇವು ಈಗ 2 ದಿನದಿಂದ ಕುಂಕುಮಪಳ್ಳಿ ಸಂತೆಯಲ್ಲಿ ತಂದಿರತಕ್ಕಂಥ ಮರಿಗಳು. ಇವರು ವಿರೂಪಾಕ್ಷ ಅಂತಂದೇಳಿ, ಇವರು ಹರಪನಹಳ್ಳಿಯಲ್ಲಿರ್ತಕ್ಕಂಥ ಕುರುಬಗೇರಿಯಲ್ಲಿ ಇದನ್ನು ಫಾರಮ್ನ ಮಾಡ್ಕೊಂಡಿದ್ದಾರೆ. ನಿಯರ್ಲಿ ಒಂದು 50 ಮರಿಗಳನ್ನು ತಂದಿದ್ದಾರೆ. 8,500 ರೂಪಾಯಿಗೆ ಒಂದು ಮರಿ ತಂದಿದ್ದಾರಂತೆ. ತುಂಬ ಚೆನ್ನಾಗಿದ್ದಾವೆ ಮರಿಗಳು, ಉದ್ದ ಎತ್ತರ ಎಲ್ಲ ಚೆನ್ನಾಗಿದ್ದಾವೆ, ಆರೋಗ್ಯವಾಗಿದ್ದಾವೆ, ನೋಡೋದಕ್ಕೆ ಒಳ್ಳೆ ಚೆನ್ನಾಗಿ ಕಾಣಿಸೋಂಥ ಮರಿಗಳನ್ನ ತಂದಿದ್ದಾರೆ. ಮತ್ತು ಎಲ್ಲ ಮರಿಗಳು ಕೂಡ ಆ್ಯಕ್ಟಿವ್ ಇದ್ದಾವೆ, ಚೆನ್ನಾಗಿ ಮೇವನ್ನು ತಿನ್ನುವಂಥ ಮರಿಗಳು ಇದ್ದಾವೆ, ನೋಡ್ತಾ ಇದ್ದೀರಿ. ಈ ಎಲ್ಲ ಮರಿಗಳು ಒಂದು 5 ತಿಂಗಳಿಂದ 6 ತಿಂಗಳ ತನಕ ಇವರು ಮೇಯಿಸ್ತಾರೆ. ಅಂದರೆ ಇವಾಗ ಸೊಪ್ಪು ಮಾತ್ರ ಮೇಯಿಸಲ್ಲ, ಇದಕ್ಕೆ ಬೇರೆ ಹುಲ್ಲು ಮತ್ತು ಒಟ್ಟು ಬೇರೆ ಮೇಯಿಸ್ತಾರೆ. ಅದ್ರ ಜೊತೆಗೆ ಮತ್ತು ಮೆಕ್ಕೆಜೋಳನೂ ತಿನ್ನಿಸ್ತಾರೆ, ಹುರುಳಿಕಾಳು, ಇನ್ನು ಬೇರೆ ಯಾವುದಾದ್ರೂ ಫುಡ್ಡು ಈ ಥರದ್ದೆಲ್ಲ ಕೊಡ್ತಾರೆ. ನೀರು ಚೆನ್ನಾಗಿ ಕುಡಿಸ್ತಾರೆ. ಒಳ್ಳೆ ಚೆನ್ನಾಗಿ ಆರೋಗ್ಯವಾಗಿ ಬರೋಕ್ಕೆ ಏನು ಮಾಡಬೇಕು, ಆ ಥರದ ಫುಡ್ನೆಲ್ಲ ಕೊಡ್ತಾರೆ. ಒಂದು 5ರಿಂದ 6 ತಿಂಗಳು ಮೇಯಿಸಿ ಆಮೇಲೆ ಇವನ್ನ ಮಾರಾಟ ಮಾಡಿಬಿಡ್ತಾರೆ. ಇವರಿಗೆ ನಿಯರ್ಲಿ ಖರ್ಚು ಒಂದು ಮರಿಯಿಂದ ಒಂದು 3,000 ಖರ್ಚು ಬರುತ್ತಂತೆ. ಮತ್ತು 3,000 ಪ್ಲಸ್ ಇವರು ತಂದಿರೋದು ಒಂದು 8,500 ಅಂದರೆ ಅಲ್ಲಿಗೆ ಅವರಿಗೆ ಒಂದು 12,000 ಖರ್ಚು ಅಂತ ತೆಗೆದ್ರೆ, ಈ ಮರಿಗಳ್ನ ಅವರು ಒಂದು 20,000ರಿಂದ 25,000 ತನಕ ಮಾರ್ತಾರೆ. ಅವ್ರಿಗೆ ಲಾಭ ಒಂದು 14,000-15,000 ಲಾಭ ಒಂದು ಮರಿಯಿಂದ ಸಿಗುತ್ತೆ. ಈಗ ಉದ್ಯೋಗ ಅರಸಿ ಬೇರೆ ಬೇರೆ ಊರುಗಳಿಗೆ ಹೋಗೋರು ಈ ಥರ ಅವರದೇ ಊರಲ್ಲಿ ಅವ್ರ ಮನೆ ಹತ್ರ ಜಾಗ ಇರೋಂಥವ್ರು ಯಾರಾದರೂ ಇದ್ದರೆ ಅವರು ಈ ಥರದ್ದೊಂದು ಫಾರಮನ್ನು ಮಾಡಿಕೊಂಡು ಲಾಭ ಗಳಿಸೋದ್ರಲ್ಲಿ ಏನು ತೊಂದರೆ ಇಲ್ಲ, ಆರಾಮ